ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಏನು ಕಳ್ಕೊಂಡು ಹೇಳಿ ನನಗೆ ಇವಾಗ. ಇಲ್ಲ ಪರವಾಗಿಲ್ಲ ಹೇಳು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಬಂದಿದೆ ಟ್ರೈನು. ಆಲ್ಮೋಸ್ಟ್ 2 ಅವರ್ ಡಿಲೇ. ಗೈಸ್ 2 ಅವರ್ ಟೈಟ್ ಡಿಲೇ ಆದಮೇಲೆ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಹಲೋ ಗೈಸ್, ಇವಾಗ KRಪುರಂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಕಂಟ್ರೋಲ್ಮೆಂಟ್ಗೆ ಹೋಗ್ಬಿಟ್ಟು ಓಲಾ ಬುಕ್ ಮಾಡಬೇಕು. ಓಲಾ ರ್ಯಾಪಿಡ್ ಹೋಗೋಣ ಎಲ್ಲ ಓಲಾ. ಸರಿ, ಓಲಾನೇ ಬುಕ್ ಮಾಡೋಣ. ಗೈಸ್ ನಾವೀಗ KRಪುರಂ ರೈಲ್ವೆ ಸ್ಟೇಷನಿಂದ ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಈಗ ಗೈಸ್ ಏನೋ ಎಲ್ಲ ಹೆಲಿಕಾಪ್ಟರಲ್ಲಿ ರೋಲ್ಸ್ ರಾಯ್ಸಲ್ಲಿ ಹೋಗೋಣ ಅಂದರೆ ಒಬ್ಬನ ಮೇಲೆ ಒಬ್ಬನ ಕುಡ್ಸ್ಕೊಂಡು ಆಟೋಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಗೈಸ್ ನಿಜ ಹೆವಿ ಲಗೇಜ್ ಗೈಸ್, ಹೆವಿ ವೇಟ್ ಆಗ್ತೈತೆ. ಇವಾಗ ಯಾವ ಪ್ಲಾಟ್ಫಾರ್ಮ್ ಅಂತ ಗೊತ್ತಿಲ್ಲ, ಒಂದು ಸೆಕೆಂಡ್ ನೋಡ್ಬಿಟ್ಟು ಹೇಳ್ತೀನಿ. ವೀಡಿಯೋಗಳು ಮಾಡೋಕ್ಕಾಗ್ತಾ ಇಲ್ಲ, ಗಾಳಿ ಬೇರೆ ಸಿಕ್ಕಾಪಟ್ಟೆ, ಹೊಟ್ಟೆ ಊಟ ಇಲ್ಲ. ಇನ್ನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಇನ್ನೂ ಊಟ ಇಲ್ಲ, ಟ್ರೈನ್ ಬೇರೆ ಡಿಲೇ. ನೋಡೋಣ ಏನಾಗುತ್ತೆ. ಹೆಂಗೈತೆ ಡಿಫ್ರೆಂಟ್ ಆಗೈತೆ. ವಿಷಯ ಏನಪ್ಪ ಅಂದರೆ ನಿಮ್ಗೆ ಇನ್ನೂ ನಾನು ಹೇಳಿಲ್ಲ ಎಲ್ಲಿ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ ಅಂದ್ಬಿಟ್ಟು. 10 days ಟ್ರಿಪ್ ಹೋಗ್ತಾ ಇದೀವಿ ಅಂತಲೇ ಹೇಳ್ಬೋದು. ಅದು ಮೇಯ್ನಾಗಿ ಮುಂಬೈ ಮತ್ತು ಗುಜರಾತ್ಗೆ ಹೋಗ್ತಾ ಇದ್ದೀವಿ. 2 ಅವರ್ ವೆಯ್ಟ್ ಮಾಡಿದ್ಮೇಲೆ ಕೊನೆಗೂ ನಮ್ಮ ಟ್ರೈನ್ ಬಂತು, ಮುಂಬೈ ಟ್ರೈನು. ಪ್ರೆಸೆಂಟ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಕೊನೆಗೂ ಟ್ರೈನ್ ಒಳಗಡೆ ಬೋರ್ಡ್ ಆಗಿದ್ದೀವಿ. ಲಗೇಜ್ ಎಲ್ಲ ಮೇಲೆಲ್ಲ ಇಟ್ಟು ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಊಟ ತಿನ್ನೋ ಟೈಮ್ ಆಗಿದೆ ಗೈಸ್. ಸಮೋಸೆ ಸಕ್ಕತ್ತಾಗಿರೋ ಬಿರಿಯಾನಿ ತರಿಸಿದ್ವಿ ತಾಜಿಂದ. ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ. ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೀವಿ. ನೋಡ್ಬೋದು ನಾವು ಯಾವ ಥರ ಕೂತ್ಕೊಂಡು ತಿಂತಾ ಇದ್ದೀವಿ ಅಂತ. ಬಿರಿಯಾನಿ ಮಾತ್ರ ಸಕ್ಕತ್ ಫ್ಲೇವರ್ ಸಕ್ಕತ್ತಾಗೈತೆ ಗೈಸ್. ಭಾಳ ಒಂದೊಂದಲ್ಲ ಗೈಸ್ ಹೇಳಬೇಕು ಅಂದರೆ. ಇಲ್ಲಿ ಕುಡಿಯೋಕೆ ಇಲ್ಲಿ ಕೂತ್ಕೋ, ಅಲ್ಲಿ ಕೂತ್ಕೋ, ಇಲ್ಲಿ ನೋಡಿದ್ರೆ ಬೆಜ್ಜೆ ಇಕ್ತವ್ರೆ. ಒಳ್ಳೆ ನಿದ್ದೆ ದೇವರಣ. ಒಂದು ಟೀ ಸಿಕ್ಕಿಲ್ಲ ಗೈಸ್. ಯಾಕೆ ಟೀ ಕುಡಿಯೋಕೆ ನಮ್ದು ಒಂದೊಂದು ಕತೆ ಅಲ್ಲ. ಕೊನೆಗೆ ನಾವು ಪ್ಯಾಂಟ್ರಿವರೆಗೂ ಬಂದಿದ್ದೀವಿ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಹೋಗಿ ಯೋಚನೆ ಮಾಡ್ತಾ ಇದ್ದೀರಿ. ಅದು ಯೋಚನೆ ಮಾಡ್ತಾ ಇದ್ದೀರಿ, ಎಲ್ಲಿ ಬಾತ್ರೂಮಲ್ಲಿ ಇರೋ ನೀರು ಹಾಕ್ಬಿಟ್ಟು ಟೀ ಮಾಡ್ಕೊಡ್ತಾರೆ. ಪ್ಯಾಂಟ್ರಿಗೆ ಹೋಗಿ ಟೀ ಕೇಳಿದ್ರು ಟೀ ಕೊಟ್ಟಿಲ್ಲ ಗೈಸ್ ಅವರು. ಹೋಟೆಲ್ಲೇ ತಗೋಬೇಕಂತೆ. ಅಲ್ಲಿ ನೋಡ್ರೆ 100 ಜನ ಬರ್ತಾರೆ ಟೀ ಎತ್ಕೊಂಡು. 2 ಅವರಿಂದ ಟೀ ಕಾದು ಪ್ಯಾಂಟ್ರಿಗೆಲ್ಲ ಹೋಗಿ ಕೊನೆಗೆ ಬಂದರೆ ಬಿಸಿನೀರು ಕೊಟ್ಟವ್ರು ಗೈಸ್. ಆ ಬಿಸಿನೀರನ್ನೇ ಇನ್ನು ಏನು ಬೇಕಣ್ಣ, ಇಲ್ಲಿ ಬರಲಿಲ್ವೇ? ಅಷ್ಟೆಲ್ಲ ಕಾಸ್ಕೊಂಡು ಎ ಸಿ ಕೋಚ್ ಬುಕ್ ಮಾಡಿದ್ರೆ ಗೈಸ್ ನಾವು ಎ ಸಿಯಲ್ಲಿ ಇರೋಕ್ಕೆ ಆಗ್ತಿಲ್ಲ. ಕೋಚ್ ಬಿಟ್ಟು ಈಚೆ ಬಂದು ನಿಂತ್ಕೊಂಡಿದ್ದೀವಿ ನಾವಿಲ್ಲಿ. Don't trouble the trouble. If you trouble the trouble, trouble troubles you. I'm not the trouble. I'm the truth. ಟ್ರೈನ್ ಹದ್ದಾಗಿಂದ ಹುಡುಗಿ ಫುಲ್ ಆ್ಯಕ್ಟಿವ್ ಅಲ್ಲ ಅವಳು ಗೈಸ್. ಒಂದು ಆಟ ಆಡ್ತಾವಳೆ. ನಮ್ದು ಒಂದೊಂದು ರೌಂಡ್ ನಿದ್ದೆನೂ ಆಗೋಯ್ತು. ಶಿಷ್ಯ ಬರ್ತಾವ ನೋಡ್ರಿ ಇಲ್ಲಿ. ನೈಟ್ ಡಿನ್ನರ್ ಟೈಮ್ ಗೈಸ್. ಚಪಾತಿ, ಆಲೂಗಡ್ಡೆ ಪಲ್ಯ, ಬಿರಿಯಾನಿ, ಚಟ್ನಿ ಪುಡಿ. ಏನು ಮಾಡೋಕ್ಕಾಗಲ್ಲ, ಟ್ರೈನಲ್ಲಿ ತಿನ್ನೋಕ್ಕಾಗಲ್ಲ. ಟ್ರೈನ್ ಊಟ ನಮ್ಗೆ ಸೆಟ್ ಆಗಲ್ಲ. ಗುಡ್ಕಲ್ ಜಂಕ್ಷನಿಂದ ಮಾಡ್ತಾ ಇದ್ವಿ. ನೆಕ್ಸ್ಟ್ ವೀಡಿಯೋ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಒಳ್ಳೆ ನಿದ್ದೆ ಹಾಕೋದೆ ಕೆಲಸ. ಇಸ್ಬಿಟ್ಟು ಒಂದೇ ಸಲ ಚೆಲ್ಲಾಕೋನೆ. ಇಲ್ಲ ನೋಡೋ, ಮಲ್ಕೊಳೋ ಟೈಮಲ್ಲಿ ಮೇಕಪ್ ಮಾಡ್ಕೊತವನೆ. ಮಹಾರಾಷ್ಟ್ರ ಟೀ ಚೆನ್ನಾಗಿರಲ್ಲ ಅಂತ ಗೊತ್ತು ಗೈಸ್, ಆದರೂ ತಗೊಂತೀರಿ, ವೇಟ್ ಮಾಡ್ತೀನಿ.
ಮುಂದೆ ನೋಡ್ಬೋದು ನೀವು. ಒಳ್ಳೆ ಸನ್ರೈಸು, ಫುಲ್ಲು ಬಾಳೆ ತೋಟ, ಜೊತೆಲಿ ಟೀ. ಬೆಳಗ್ಗೆ ನೋಡ್ಬೋದು ಟ್ರೈನ್ ಒಂದು ಕಡೆ ಔಟ್ ಟ್ರ್ಯಾಕ್ ಇದೆ. ಇಲ್ಲಿ ಗೈಸ್ ಒಂದೊಂದು ಮನೆಯೂ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬರು ಸಿಕ್ಕಾಪಟ್ಟೆ ಹಸುಗಳು, ಒಂದೊಂದು ಟ್ಯಾಕ್ಟ್ರು ಸರಿಯಾಗಿಟ್ಟಿದ್ದಾರೆ. ಲೊಕೇಶನ್ ಮಾತ್ರ ಫುಲ್ ಅಲ್ಟಿ ಅನ್ಕೊಟ್ರಿ. ಜರ್ನಿ ಏನೋ ಸಕ್ಕತ್ತಾಗಿ ಹೋಗ್ತೈತೆ, ಬಟ್ ಅದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಮಳೆ ಅಂತ ಇದ್ದಾರೆ ಮುಂಬೈಯಲ್ಲಿ, ನೋಡೋಣ. ಫುಲ್ ಟ್ರೈನಲ್ಲಿ ಇರೋರೆಲ್ಲ ಒಂದು ಕಡೆ ಆದರೆ ಇವನೇ ಒಂದು ಕಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮಿಷದಿಂದ ಔಟ್ ಹಾಕಿದ್ದಾರೆ ಗೈಸ್ ಇಲ್ಲಿ. ನಂಗೆ ಅನ್ಸಾಗ ನಿಯರ್ ಟು ಪುಣೆ ಇದ್ದೀವಿ. ನೋಡೋಣ ಮಧ್ಯಾಹ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ದಂಡುಪಳ್ಳಿನೇ. ಬೆಳಗ್ಗೆ ಟೀನು ಚೆನ್ನಾಗಿದ್ದಿಲ್ಲ, ಈ ಚೆನ್ನಾಗಿಲ್ಲ ಅಷ್ಟು ಟೀ ಅನ್ಕೊಂಡ್ ಬರ್ತಾರೆ ಇವರು. ಏನ್ ಮಾಡೋದು ಒಂದು ಗೊತ್ತಾಗಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದ್ರೂ ವಿಧಿ ಇಲ್ದಿರೋ ಒಂದು ಸಮೋಸ ತಗೊಂಡ್ರಿ, ಬಿಸಿ ಇತ್ತು ಅಂತ. ಪರವಾಗಿಲ್ಲ, ಸ್ವಲ್ಪ ತಿನ್ಬೋದು. ಈ ಕಡೆ ಎಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಟಿಫನ್ ಏನೋ ಸಿಗುತ್ತೆ ಅಂತ ಬಂದು ಏನೂ ಇಲ್ಲ ಅನ್ಸುತ್ತೆ. ಬರೀ ಸ್ನ್ಯಾಕ್ಸು, ವಡಾಪಾವ್ಗಳು ಬರೀ ಇದೆ. ಇದು ನಮ್ಮ ದೇಶ ಅಂದ್ರೆ ನಾನದೇ ತಗೊತೀನಿ. ದೋ ಇಡ್ಲಿ ಕೊಡ, ಸಾಂಬಾರು ವಡೆ ಹೆಂಗೈತೆ ಅಂತ ಗೊತ್ತಿಲ್ಲ. ಬಿಸಿ ಇತ್ತು ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಟೇಸ್ಟ್ ಮಾಡಿ ನೋಡ್ತೀನಿ ಆಮೇಲೆ ಹೆಂಗಿರುತ್ತೆ. ಇವ್ರು ಇಲ್ಲಿ ವಡಾಪಾವ್ ತೊಗೊತಾ ಇದ್ದಾರೆ. ಇಡ್ಲಿ ವಡ, ಆ ಕಡೆ ವಡಾಪಾವ್. ಟೇಸ್ಟ್ ಹೆಂಗೈತೆ? ಪರವಾಗಿಲ್ಲ. ಅಂಡ ಬಿರಿಯಾನಿ 100 ರೂಪಾಯಿ. 2 ಮೊಟ್ಟೆ ಹಾಕ್ಬಿಟ್ರೆ ಅಂಡ ಬಿರಿಯಾನಿ. ಹೆಂಗಾಯ್ತು? ಫಸ್ಟಾ ಮುಂಬೈ ರೀಚ್ ಆಗೋಷ್ಟರಲ್ಲಿ ಮ್ಯಾಕ್ಸಿಮಮ್ 2 ಗಂಟೆ ಆಗುತ್ತೆ. ನೋಡ್ಬೋದು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ವೆದರ್ ಅಂತೂ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಲೋನಾವಾಲ ಬಿಟ್ಮೇಲೆ ನೆಕ್ಸ್ಟ್ ಲೆವೆಲ್ ಲೊಕೇಶನ್ ನೋಡ್ತೀರಾ? ಲೋನಾವಾಲ ಏರಿಯಾನೇ ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ. ಸೀಟಲ್ಲಿ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ನೋಡ್ತಾ ಇದೀವಿ ಬಂದು. ಯೂಸ್ ಆಗುತ್ತೆ ಅಂತ ತಗೊಂಡ್ರೆ ಸರಿಯಾಗಿ ಆಗ್ತದೆ ಅಣ್ಣ. ಇದು ಸ್ಕ್ಯಾಮ್ ಅಂದ್ಬಿಟ್ಟು ಹಾಕೋಣ ಟಮ್ನಲ್ಲಿ ಸ್ಕ್ಯಾಮ್ಲಿ ಟ್ರೈನ್. ಗೈಸ್ ಆಲ್ಮೋಸ್ಟ್ ಮುಂಬೈ ಹತ್ರ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಆಲ್ಮೋಸ್ಟ್ ಎಲ್ಲ ಮುಂಬೈಯಲ್ಲೇ ಇದ್ದೀವಿ. ನಮ್ಮ ಸ್ಟೇಷನ್ ಆಲ್ಮೋಸ್ಟ್ ಪಕ್ಕದಲ್ಲೇ ಇದ್ದೀವಿ. ಫೈನಲಿ ವಿ ರೀಚ್ಡ್ ಮುಂಬೈ, ಡ್ರೀಮ್ ಸಿಟಿ. मुंबई तो हिंदी समझना जरूरी है थोड़ा. हाँ, मैं क्या बोल रहा हूँ, वो 9 बजे का ट्रेन है द्वारका का. रात को ओके. वो MMCT से, CST से. हाँ, CST से. थोड़ा फ्रेश करने के लिए रूम चाहिए बस. कितना हो गया अंदाज में? अंदाज ऐसा नहीं, 31 से इसका जो मीटर आएगा डिस्प्ले पे वो देख के देना. केड़ा मिल जाएगा रेट? वो रेट पूछ रहे हैं. अरे मीटर चलता है भैया, मीटर चलता है. 2000 दो देंगे. नहीं वो वहाँ से 31 से स्टार्ट जो भी अमाउंट आएगा वो देख के देने का. तुम जास्ती ओडिस्बिट्रे. नहीं, इधर से कितना किलोमीटर? 40 मिनट में जाएगा. 40 मिनट में पहुँच जाएगा. 40 ಮಿನಿಟ್ಸ್ डाल के हां ಬಿಡು ಮ್ಯಾಪ್ ಮಾಡೋಣ. ಟೇಕ್ ಟ್ಯಾಕ್ಸಿ ಸಿಕ್ಕಿದೆ. ಇಲ್ಲಿಂದ ರೂಮ್ ಹೊರಡ್ತಾ ಇದೀವಿ. ನೋಡೋಣ 40 ಮಿನಿಟ್ಸ್. देखो 31 ओके. ಕೊನೆಗೆ ಹೋಗಿ ಮುಂಬೈಲಿ ರೂಮ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಮುಂಬೈ ರೂಮ್ ಅಂದರೆ ಯಾವ ಪರಿಸ್ಥಿತಿ ಇದೆ ಸದ್ಯಕ್ಕೆ. ನಾವು ಆ್ಯಕ್ಚುಲಿ ನಾವು ಫ್ರೆಶ್ ಅಪ್ ಆಗಿ ಅಂದ್ಬಿಟ್ಟು ರೂಮ್ ಮಾಡಿರೋದು ಅಷ್ಟೇ. ಇದು ಈ ರೂಮ್ ಇಷ್ಟು ಚಿಕ್ಕದಾಗಿರೋ ರೂಮ್ಗೆ ಎಷ್ಟಿರ್ಬೋದು ಹೇಳಿ? 1200 ಅಲ್ಲ, 2400 ತಗೊಂಡಿದ್ದಾರೆ. 500
600 ಪರ್ ಹೆಡ್ ಅಂತೆ, ಬರೀ 4 ಅವರ್ಸ್ ಟು 5 ಅವರ್ಸ್ಗೆ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನಿಜ, ಬಟ್ ಏನು ಮಾಡೋಕ್ಕೂ ಆಗಲ್ಲ, ಪರಿಸ್ಥಿತಿ ಅದು. ನೋಡೋಕ್ಕೆ ಒಂದು ಇಷ್ಟೇ ಐತೆ ನೋಡಿ. ಕಾರು ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗಿದ್ದೀನಿ, ಪಕ್ಕ ಗೊತ್ತು. ಸ್ಕ್ಯಾಮ್ ಆಗ್ತಿರೋದು ಗೊತ್ತಿದ್ರು ಸ್ಕ್ಯಾಮ್ ಆಗಿದ್ದೀನಿ. ನಮ್ಮಂತ ಇನ್ನೊಬ್ರು ಇಲ್ಲ, ಮೀಟರ್ ಹಾಕ್ತೀನಿ ಅಂತ ಹೇಳಿದಲ್ಲ, ಮೀಟರ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಗ್ಬಿಟ್ಟ, ಸರಿಯಾಗಿ ಆಗ್ತಾ. ಏನು ಮಾಡೋಕ್ಕಾಗಲ್ಲ, ಒಪ್ಕೊಂಡ್ ಬಂದಿದ್ದೀವಿ, ಹೂವತ್ತು ಕೊಡ್ತಾ ಇರಬೇಕಷ್ಟೇ. ಅಲ್ಲೂ ಬಿತ್ತು ನಮ್ಗೆ. ಎಷ್ಟು ಬಿತ್ತು ಕಾರ್ಗೆ? ಪರ್ ಹೆಡ್ 300. ಏನು ಮಾಡೋದು, ಇಲ್ಲಿ ರೂಮ್ ಮಾಡಿದ್ರೆ 300. ಮೀಟರ್ ಹಾಕ್ತೀನಿ ಅಂದ್ರೆ ಅದು ಭಯ, ಎಲ್ಲಿ ಜಾಸ್ತಿ ಹೋಗ್ತಿತ್ತು ಅದೇ ಮೀಟರ್ ಹಾಕ್ಸ್ಬಿಟ್ಟಿಲ್ಲ, ಗೊತ್ತಿಲ್ಲಿರೋ ರೋಡಲ್ಲಿ 2-3 ಜಾಗ ಸುತ್ತಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದೆ. ಎರಡೂ ಭಯ. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಡೇನೇ ಸ್ಕ್ಯಾಮ್ ಆಗ್ತೀವಿ ಅಂತ ಗೊತ್ತಿದ್ದು ಸ್ಕ್ಯಾಮ್ ಆಗಿದ್ದೀವಿ ಅಷ್ಟೇ, ಬ್ಯಾಟ್ರಿ ಏನಿಲ್ಲ. ಸರಿ, ನೆಕ್ಸ್ಟ್ ಸಿಗ್ತೀನಿ ಗೈಸ್. ಮುಂದೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್, ಸ್ಟೇ ಸೇಫ್.